ಬಾಗಲಕೋಟೆಯಲ್ಲಿ ಉಪಚುನಾವಣೆಗೆ ಎಲ್ಲರೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನವರು ಕೂಡ ಒಂದು ಬಹಿರಂಗ ಸಮಾವೇಶವನ್ನು ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸೋಣ. ಸರ್, ಇದೇನು ಕಾಂಗ್ರೆಸ್ನವ್ರದ್ದು ಇವತ್ತೇನು ಶಕ್ತಿ ಪ್ರದರ್ಶನನ ಯಾವ ರೀತಿಯಾಗಿ ಸರ್ ಇದು? ಇಲ್ಲ, ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ತೋರಿಸೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಲಾಸ್ಟ್ ಟೈಮ್ ಕೂಡ ನಮ್ಮ ಉಲ್ಲಪ್ಪ ಮೇಟಿ ಅವರು ಇದ್ದಂಥ ಟೈಮಲ್ಲಿ ಒಂದು ಒಳ್ಳೆಯ ಲೀಡ್ನಿಂದ ಅವರು ಕೂಡ ಗೆದ್ದಿದ್ರು. ಬಟ್ ಇವತ್ತು ವಾತಾವರಣ ಜೊತೆಗೆ ನಮ್ಮ ಪಕ್ಷದ ಮಾಡಿದ ಕೆಲಸಗಳು ಇವತ್ತು ಅದಕ್ಕೆ ಜನ ನಮ್ಮನ್ನ ಆಶೀರ್ವಾದ ಮಾಡೇ ಮಾಡ್ತಾರೆ. ಯಾಕಂದರೆ ನಾವು ಕೊಟ್ಟಂಥ ಗ್ಯಾರಂಟಿಗಳೇನು ನಾವು ಕೊಟ್ಟಿದ್ವಿ, ಭರವಸೆಗಳನ್ನ ಕೊಟ್ಟಂಥದ್ದು ನಾವು ಆಲ್ರೆಡಿ ಈಡೇರಿಸಿವಿ. ಏನು ನಾವು ಮಾತು ಕೊಟ್ಟಿದ್ವಿ, ಮಾತಿನಂತೆ ನಡ್ಕೊಂಡಿದ್ದೇವೆ. ಅದ್ರ ಮೇಲೆ ನಮ್ಮ ಪಕ್ಷ ಗೆಲ್ಲೋದ್ರಾಗ ಯಾವ ಸಮಸ್ಯೆ ಏನಿಲ್ಲ. ಆಮ್ಯಾಗೆ ಜನ ನಮ್ಮ ಪರ ಅದಾರೆ. ಇವತ್ತು ಮಹಿಳೆಯರು, ಹೆಣ್ಮಕ್ಳು, ನಮ್ಮ ತಾಯಂದಿರು ಕೂಡ ಎಲ್ಲ ನಮ್ಮ ಪರ ಮತ ಹಾಕುವಂಥ ಇದು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವುದು ನಮಗೆ ಇಲ್ಲೇನು ಆಶ್ಚರ್ಯ ಪಡೋದಲ್ಲ, ನಮ್ಮ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಸರ್, ಆದರೆ BJP ಅವರು ಡಿಫೆಂಡ್ ಮಾಡ್ಕೊಳ್ತಿರ್ತಕ್ಕಂಥದ್ದು ಒಂದೇ ವಿಚಾರ, ನಾವು ಅಭಿವೃದ್ಧಿಯಾಗಿ ಕೆಲಸ ಮಾಡ್ತೀವಿ, ಅಭಿವೃದ್ಧಿ ಪರ ಇದ್ದೀವಿ. ನಾವು ಇಲ್ಲಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಯಾವುದೇ ಅಭಿವೃದ್ಧಿ ವಿಚಾರವನ್ನು ಮಾತನಾಡ್ತಿಲ್ಲ. ಕಾಂಗ್ರೆಸ್ಸು ಅಭಿವೃದ್ಧಿನ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ. ಅದನ್ನು ಕ್ಷೇತ್ರ ಜನ ಹೇಳಬೇಕಾಗುತ್ತೆ. ಯಾಕಂದರೆ ಅಭಿವೃದ್ಧಿ ಅಂತ ನೋಡೋದಂಥ ಟೈಮಲ್ಲಿ ನಮಗೆ ಏನು ಕೊರತೆ ಆಗಿದೆ, ಅಭಿವೃದ್ಧಿಯಲ್ಲಿ ಯಾವ ಕೊರತೆಗಳಾಗಿದೆ, ಯಾವ ನಮ್ಮ ರಸ್ತೆಗಳನ್ನು ಸಾಕಷ್ಟು ರಸ್ತೆಗಳನ್ನು ಮಾಡಿದ್ದೇವೆ, ಚರಂಡಿಗಳನ್ನು ಮಾಡಿದ್ದೇವೆ, ಕುಡಿ ನೀರಿನ ವ್ಯವಸ್ಥೆ ಸರಿಯಾಗಿ ಕೊಟ್ಟಿದ್ದೇವೆ, ಶಿಕ್ಷಣ ವ್ಯವಸ್ಥೆಯನ್ನು ಸರಿಯಾಗಿ ಕೊಟ್ಟಿದ್ದೇವೆ. ಆಮೇಲೆ ಮಕ್ಕಳಿಗೆ ಯಾವುದು ಬಿಸಿ ಊಟ ಕೊರತೆ ಆಗಿಲ್ಲ, ಮಕ್ಕಳಿಗೆ ಎಜುಕೇಷನ್ ಕೊಡೋದ್ರಂತಲ್ಲಿ ಕೊರತೆ ಆಗಿಲ್ಲ. ಎಲ್ಲ ಹಾಸ್ಪಿಟಲ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೊಸ ಹೊಸ ದವಾಖಾನೆಗಳನ್ನು ಓಪನ್ ಮಾಡುವಂಥ ಕೆಲಸ ಮಾಡಿದ್ವಿ. ಜನರಿಗೆ ಏನು ಬೇಕು ಮೂಲಭೂತ ಸೌಕರ್ಯಗಳೇನೋ ಎಲ್ಲ ಸೌಕರ್ಯಗಳನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಅವ್ರಿಗಿಂತ ನಾವು ಜಾಸ್ತಿ ಮಾಡುವಂಥ ಅತಿ ಹೆಮ್ಮೆಯಿಂದ ಹೇಳ್ಕೊಬೋದು. ಅವ್ರೇನು ಮಾಡಿದ್ರು, ಅವರು ಬರೀ ಸುಳ್ಳು ಭರವಸೆಗಳಿದ್ದು ಅದನ್ನು ನಾವು ಮಾಡಿ ತೋರಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಸರ್, ಈಗ ಈ ಕ್ಷೇತ್ರಕ್ಕೆ ಯತ್ನಾಳ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. BJPಯಲ್ಲಿ ಇಲ್ಲ ಅಂದರೂ ಕೂಡ BJP ಅಭ್ಯರ್ಥಿ ಪರವಾಗಿ ಬಂದು ಬ್ಯಾಟ್ ಬೀಸ್ತಾ ಇದ್ದಾರೆ, ಅವ್ರ ಪರವಾಗಿ ಮಾತನಾಡ್ತಿದ್ದಾರೆ. ಇದು ಒಂದಿಷ್ಟು ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ BJP ಅವರಿದ್ದಾರೆ. ನಾನು ಆಗ್ಬೋದು ಅನ್ಸುತ್ತಾ ನಿಮಗೆ? ಯತ್ನಾಳ್ ಅವರ ಪಕ್ಷ ಮೊದಲು ಅವ್ರ ಪಾಪ ಸೇರಿಸ್ಕೊಂಡು ಆಮೇಲೆ ಇಲ್ಲಿ ಕರ್ಕೊಂಬಂದ್ರೆ ಭಾಳ ಚಲೋ ಇತ್ತು. ಯತ್ನಾಳ್ ಅವ್ರನ್ನ ಯಾಕೆ ಪಕ್ಷದಾಗ ಸೇರಿಸ್ಕೊಂಡಿಲ್ಲ, ಇದು ನಮಗೆಲ್ಲರೂ ಆಶ್ಚರ್ಯ ಆಗುತ್ತೆ. ಯತ್ನಾಳ್ ಅವರು ಹೆಂಗೆ ಬಂದರು ನನಗೆ ಗೊತ್ತಿಲ್ಲ. ಯತ್ನಾಳ್ ಅವರು ಪಕ್ಷ ಸೇರಿ ಬಂದಿದ್ರೆ ಅದಕ್ಕೊಂದು ಗೌರವ ಇರ್ತಿತ್ತು. ಪಕ್ಷ ಸೇರ್ಲಾರ್ದನ್ನ ಬಂದು ಮತ್ತು ಅವ್ರಿಗೆ ಅಗೌರವ ಆಗುವಂಥ ವ್ಯವಸ್ಥೆ. ಅದಕ್ಕೆ BJP ಅವ್ರು ಕೂಡ ಹೇಳ್ತೀರಿ, ಯತ್ನಾಳ್ ಅವ್ರನ್ನ ಅಷ್ಟು ಭಾಷಣ ಮಾಡಿಸೋದಿದ್ರೆ ಮೊದಲು ಅವ್ರನ್ನ ಪಕ್ಷದ ತೊಗೊಂಡು ಒಬ್ಬ ಒಳ್ಳೆ ಮುಖಂಡನಾಗಿ ಮಾಡ್ರಿ, ಆಮೇಲೆ ಯತ್ನಾಳ್ ಅವ್ರನ್ನ ಭಾಷಣ ಅವ್ರು ಬೇಕಾದ ಭಾಷಣ ಮಾಡಲಿ, ಆಮೇಲೆ ಬಂದು ಅದಕ್ಕೊಂದು ಗೌರವ ಇರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಸರ್, ಬೊಮ್ಮಾಯಿ ಅವರು ಇವತ್ತೊಂದು ಆರೋಪ ಮಾಡಿದ್ದಾರೆ, ಮೇಟಿ ಅವರು ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಗಬೇಕಾದಂಥ ಗೌರವ ಸ್ಥಾನಮಾನಗಳು ಏನು ಕೂಡ ಸಿಕ್ಕಿಲ್ಲ ಅಂತ. ಮೇಟಿ ಅವರು ಮಂತ್ರಿ ಆಗಿದ್ದಾರೆ, ಮೇಟಿ ಅವರು ಜೊತೆಗೆ MLA ಆಗಿದ್ದಾರೆ, MP ಅವರಾಗಿದ್ದಾರೆ. ಸಾಕಷ್ಟು ಅವ್ರಿಗೇನು ಗೌರವಕ್ಕೇನು ಕೊರತೆ ಇದ್ದಿದ್ದಿಲ್ಲ. ಯಾಕಂದ್ರೆ ಏಜ್ ಫ್ಯಾಕ್ಟ್ರು ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಅವ್ರು ಮಂತ್ರಿ ಸ್ಥಾನ ಸಿಕ್ಕಿರಕ್ಕಿಲ್ಲ. ಯಾಕಂದ್ರೆ ಅವ್ರ ಸಮಾಜದ ಒಬ್ಬ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಉಳಿದ ಸಮಾಜಗಳನ್ನ ಬ್ಯಾಲೆನ್ಸ್ ಮಾಡೋದು ಮಾತ್ರ ಸಿಕ್ಕಿರಕ್ಕಿಲ್ಲ, ಹೊರತು ಮೇಟಿ ಅವ್ರಿಗೆ ಗೌರವದಿಂದ ಯಾರೂ ಕಂಡಿಲ್ಲ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಷ್ಟ. ಸರ್, ಕೊನೆಯದಾಗಿ ಸರ್, ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಗೆದ್ದರೂ ಕೂಡ ಎಷ್ಟು ಲೀಡಲ್ಲಿ ಗೆಲ್ಬಹುದು ಅಂತೀರಾ? 200%, ಒಂದು 20,000ಕ್ಕೂ ಜಾಸ್ತಿ ಮತಗಳಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಇದಾಗಿತ್ತು ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.